ಈ ಥರ ಬ್ಲೌಸ್ ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಮುಂದೆ ಕ್ವೀನ್ಸ್ ಕಟ್ ಇದೆ, ಕಪ್ಸ್ ಇದೆ. ಈ ಥರ ಶೋಲ್ಡರ್ ಎಲ್ಲ ಸೇಮ್ ಇದೇ ಥರ ಬ್ಲೌಸ್ ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ. ಮಾರ್ಕ್ ಮಾಡೋಣ. ಬ್ಲೌಸ್ ಲೆಂತ್ ತಗೊಳ್ಳೋಣ. ಇವಾಗ ಬ್ಲೌಸ್ ಲೆಂತ್ ಬಂದು 14 ಇದೆ ರೆಡಿ. 14 ಇದ್ದರೆ 15 ಇಂಚ್ ತೊಗೊತೀನಿ ನಾನು. ಶೋಲ್ಡರ್ ಎಷ್ಟಿದೆ ಚೆಕ್ ಮಾಡೋಣ. 12 ಇದೆ, 13 ಇಂಚ್ ತೊಗೊಳ್ಳೋಣ. ಆರ್ಮ್ ಡೌನ್ ಚೆಕ್ ಮಾಡೋಣ. 5 ಇಂಚು ಸಾಕು. ಬ್ಲೌಸ್ ಲೆಂತ್ ಬಂದು 14 ಇದೆ, 15 ತೊಗೊತಾ ಇದ್ದೀನಿ. ಆರ್ಮ್ ಡೌನ್ ಬಂದು 5 ಇಂಚ್ ತೊಗೊತಾ ಇದ್ದೀನಿ. ಇವಾಗ ಚೆಸ್ಟ್ ತೊಗೊಳ್ಳೋಣ. ಎಷ್ಟಿದೆಯೋ 15.5 ರೆಡಿ ಇದೆ. 17.5 ಒಂದು ಸೈಡು, 19.5 ಎರಡು ಸೈಡು ಆಗುತ್ತೆ. 10 ತೊಗೊಂಡ್ರೆ 20 ತೊಗೊಂಡ್ರೆ ಅದರಲ್ಲಿ ಅರ್ಧ 10 ಬರುತ್ತೆ. ಈ ಥರ 10 ಚೆಸ್ಟ್ ಬಂದು 10 ತೊಗೊತೀನಿ. ಕರೆಕ್ಟಾಗಿ ಚೆಸ್ಟ್ ಬಂದು 10 ತೊಗೊಂಡಿದ್ದೀನಿ. ಲೆಂತ್ 15 ತೊಗೊಂಡಿದ್ದೀನಿ, ಸ್ಟಿಚಿಂಗ್ ಎಲ್ಲ ಸೇರಿ. ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡೋಣ. ಆಯ್ತಲ್ವಾ? ನೆಕ್ಕು ಶೋಲ್ಡರ್ ತಗೊಳ್ಳೋಣ. ನೆಕ್ಕು ಶೋಲ್ಡರ್ ಎರಡು ಸೇರಿ 12 ಇದೆ ರೆಡಿ. 13 ತೊಗೊಳ್ಳೋಣ. ಇಲ್ಲಿಗೆ 6.5 ಬರುತ್ತೆ. 6.5ಗೆ ಮಾರ್ಕ್ ಮಾಡ್ಕೊತೀನಿ. ಆರ್ಮ್ ಡೌನ್ ಬಂದು 5 ಇಂಚು ತೊಗೊತೀನಿ. ಒಂದು ಅರ್ಧ ಇಂಚು ಶೇಪ್ ತೊಗೊತೀನಿ. ಈ ಕರು ಸ್ಕೇಲ್ ಐತಲ್ವಾ, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಇಷ್ಟ ಆಯ್ತಲ್ವಾ? ನೆಕ್ಕಿಗೆ 2.5 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಅವರು ಡಿಸೈನ್ ಹೇಳಿದ್ದಾರೆ, ನಾವು ಮತ್ತೆ ಚೆಕ್ ಮಾಡಿ ಕಟ್ ಮಾಡ್ಕೊತೀನಿ. ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗೆ ಕಟ್ ಮಾಡೋದು ಬೇಡ. ನೆಕ್ಕು ಇಷ್ಟು ಮಾತ್ರ ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ಇದನ್ನು ಡಬಲ್ ಫೋಲ್ಡ್ ಇತ್ತಲ್ವ, ಇದು ಸಿಂಗಲ್ ಫೋಲ್ಡ್ ಮಾಡ್ಕೊತೀನಿ. ಇವಾಗ ಫ್ರಂಟ್ ಪೀಸ್ಗೆ ಬಂದು ಕೆಳಗಡೆ 3 ಇಂಚ್ ಮಾರ್ಕ್ ಮಾಡೋಣ. ನೆಕ್ ಬಂದು ಮುಂದೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಅಂತ ಒಂದು ಅರ್ಧ ಇಂಚ್ ಬಿಟ್ಕೊಂಡ್ರೆ 6.5 ಇದೆ ಮುಂದೆ. 6.5ಗೆ ಮಾರ್ಕ್ ಮಾಡೋಣ. ಇಲ್ಲಿ ಬಂದು 2.5 ತೊಗೊಂಡಿದ್ದೀನಿ. 2.5ಗೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಶೇಪ್ ಕೊಡೋಣ. ನೋಡಿ, ಈ ಥರ ಸ್ವಲ್ಪ ಶೇಪ್ ಕೊಟ್ಟರೆ ಬ್ರಾಡ್ನೆಸ್ ಚೆನ್ನಾಗಿರುತ್ತೆ, ಮುಂದೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಆರ್ಮ್ ಡೌನ್ಗೆ ಶೇಪ್ ಹೊಲಿಯೋಣ. ಒಂದು 1/2 ಇಂಚಷ್ಟು ಶೇಪ್ ಮಾಡ್ಕೋಬೇಕಾಗತ್ತೆ.
ಬ್ಯಾಕ್ ಬಟನ್ ಆಗಿರೋದ್ರಿಂದ ಜಾಸ್ತಿ ಅಗಲ ಬೇಡ ತೆಗೆಯೋದಲ್ಲಿ. ಒಂದು ಇಂಚೆ ತೆಗಿತೀರಿ ಸಾಕು, ಅವ್ರಿಗೆ ಸಣ್ಣ ಏನೇ ಇರೋದು. ಈ ಕಸ್ಟಮರ್ ಈ ಥರ ಕ್ವೀನ್ಸ್ ಕಟ್ಗೆ ಮಾರ್ಕಿಂಗ್ ಆಗಿದೆ. ಇದನ್ನು ಕಟ್ ಮಾಡೋಣ. ಫ್ರಂಟ್ ಪೀಸ್ ಇದು. ಫ್ರಂಟ್ ಪೀಸ್ ಕಟ್ಟಿಂಗ್ ಆಯ್ತಲ್ವಾ, ಬ್ಯಾಕ್ ಪೀಸ್ಗೆ ಡಿಸೈನ್ ಹೇಳಿದ್ದಾರೆ. ನಾನು ಮತ್ತೆ ಕಟ್ ಮಾಡ್ಕೊತೀನಿ. ಬ್ಯಾಕ್ ಬಂದು 11 ಇಂಚ್ ಇರ್ತೀನಿ. ನೋಡಿ, ಬ್ಯಾಕ್ ಬಟನ್ ಓಪನ್ ಇಷ್ಟ ಆಯ್ತಲ್ಲ. ಇವಾಗ ಸೀರೆ ಕ್ಲಾತ್ ಮೇಲೆ ಕಟ್ ಮಾಡೋಣ. ಬ್ಲೌಸ್ ಪೀಸ್ ಹಾಕಿ ಬ್ಯಾಕ್ ಪೀಸ್ ಆಯ್ತಿದು. ಫ್ರಂಟ್ ಜಾಯಿಂಟ್ ಇದೆಯಲ್ವಾ, ಈ ಸೈಡ್ ಹಾಕ್ಕೊತೀನಿ. ಬಟ್ಟೆ ಬೇರೆ ಕಮ್ಮಿ ಇದ್ದಂಗಿದೆ ಇಲ್ಲಿ. ಈ ಬ್ಯಾಕ್ ಪೀಸ್ ಬಂದು ಓಪನ್ ಇದೆಯಲ್ವಾ, ಇದೇ ಈ ಸೈಡ್ ಹಾಕ್ಕೊಳ್ಳೋಣ. ಇದಕ್ಕೆ ಆಪೋಸಿಟ್ ಹಾಕ್ಕೊಂಡಿದ್ದೀನಿ. ಲಾಂಗ್ ಸ್ಲೀವ್ ಹೇಳಿದ್ದಾರೆ, ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಸ್ಲೀವ್ ಲಾಂಗ್ ಸ್ಲೀವ್ ಹೇಳಿದ್ದಾನೆ. ಎಷ್ಟಿದ್ರೆ ಅಷ್ಟೇ ಇಟ್ಬಿಡೋಣ. 16.5 ಬರ್ತಾಯಿದೆ.
16.5 ಇಡೋಣ. ಇದು ಪೀಸ್ ಕಟ್ಟಬೇಕಾಗತ್ತೆ ನೋಡಿ, ಶಾರ್ಟೇಜ್ ಇದೆ, ತುಂಬ ಶಾರ್ಟೇಜ್ ಇದೆ ಬಟ್ಟೆ, ಪೀಸ್ ಕಟ್ಕೋಬೇಕು. ಬ್ಲೌಸ್ ಕಟ್ಟಿಂಗ್ ಎಲ್ಲ ಆಯ್ತಲ್ವಾ.